ನಗರಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಜೋರಾಗಿದೆ. ನಗರದ ಪ್ರಮುಖ ದೇವಾಲಯಗಳಲ್ಲಿ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯ ಕೂಡ ಒಂದು. ಅಲ್ಲಿಗೆ ಸ್ವತಃ ಜಿಲ್ಲಾಧಿಕಾರಿಗಳು ದೇವರ ದರ್ಶನ ಪಡೆದಿದ್ದಾರೆ. ಜಿಲ್ಲಾಧಿಕಾರಿಗಳೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಏಕಾದಶಿ ಪ್ರಯುಕ್ತ ಪ್ರಮುಖ ದೇವಾಲಯಗಳಿಗೆ ಈಗಾಗಲೇ ಪೂಜೆ ಪುನಸ್ಕಾರ ನಡೀತಿದೆ ಮೇಡಮ್. ಈಗ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರೆ ಆ ದೇವ್ರ ದರ್ಶನ ಪಡೆದಿದೆ, ಹೇಗನ್ಸುತ್ತೆ ಮೇಡಮ್? ಮೊದಲನೇದಾಗಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಆ್ಯಕ್ಚುಲಿ ನಾವು ನಮ್ಮ ಸಿಟಿ ರೌಂಡ್ಸ್ಗೆ ಹೊರಟಿದ್ದೇವೆ, ಹಳೆಬೀಡಿಗೆ ಹೊರಟಿದ್ವಿ, ಬೇಲೂರು ತಾಲೂಕಿಗೆ. ಆನ್ ದ ವೇ ಇಲ್ಲಿ ಜನಗಳ ಗುಂಪು ನೋಡಿದ್ವಿ, ಮತ್ತು ನಮ್ಮವರೇ ಎಲ್ಲ ನಿಂತಿದ್ರು ಇಲ್ಲಿ, ನಮ್ಮ ಎಲ್ಲ ಜನ. ಅವರು ಮಾತಾಡಿಸಿ ದೆನ್ ನಾವೂ ಸಹ ನಮಗೆ ಮೇಡಮ್ ಇಲ್ಲಿ ತುಂಬ ಚೆನ್ನಾಗಿ ಒಂದು ದೇವಸ್ಥಾನ ಇದೆ, ಅದು ಸೀತಾರಾಮೇಶ್ವರ ದೇವಸ್ಥಾನ ಅಂತ ಹೇಳಿ. ನಾನು ಅದನ್ನು ನೋಡಲಿಕ್ಕೆ ನನಗಿವತ್ತು ಅವಕಾಶ ಸಿಕ್ತು, ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇದು ಒಂದು ಸಂಪ್ರದಾಯ, ಭಕ್ತಿ, ನಂಬಿಕೆ ನಮ್ಮ ಜನರಲ್ಲಿ ಅಥವಾ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂತಹದ್ದು. ಅದಕ್ಕೆ ತುಂಬ ಭಕ್ತಿಪೂರ್ವಕವಾಗಿ ಮತ್ತು ನಮ್ಮ ಜನಗಳ ಸಂಪ್ರದಾಯವನ್ನು ನಾವು ಅನುಸರಿಸುತ್ತಾ ಒಂದು ಒಳ್ಳೆಯ ಒಂದು ಭಕ್ತಿ ಮಾರ್ಗದಲ್ಲಿ ನಡೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ ಇಲ್ಲೆಲ್ಲ ನೆರೆದಿರೋರು. ಅವರಿಗೆಲ್ಲ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲೂ ಕೂಡ ಮೇಡಮ್ ಇವತ್ತು ವಿಶೇಷವಾದ ಒಂದು ಪೂಜೆ ಪುನಸ್ಕಾರಗಳಿವೆ. ಆದರೆ ನಾನು ಬೇಲೂರಿಗೆ ಹೋಗ್ತಾ ಇಲ್ಲ ಇವತ್ತು, ಹಳೆಬೀಡು ಪುಷ್ಪಗಿರಿ ವಿಸಿಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಜಿಲ್ಲಾಧಿಕಾರಿಗಳು ಲತಾ ಕುಮಾರ್ ಹೇಳೋ ಪ್ರಕಾರ ಇದು ನಮ್ಮ ಸಂಪ್ರದಾಯ. ಬೆಳಿಗ್ಗೆ ನಾನು ಹಳೆಬೀಡು ಸೇರಿದಂತೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕಿತ್ತು. ಈಗ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವರ ದರ್ಶನ ಕೂಡ ಪಡೆದಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೆ. ಕ್ಯಾಮ್ರಾ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.